ಎಲ್ರಿಗೂ ನಮಸ್ಕಾರ. ನಾನು ಕಿತಕರ ಜೊತೆ ಭಟ್. ಡೆಸರ್ಟ್ ಅಂದ್ರೆ ಯಾರಿಗ ಇಷ್ಟ ಇಲ್ಲ, ಅದ್ರಲ್ಲೂ ಮಾವಿನ ಹಣ್ಣು ಡೆಸರ್ಟ್ ಅಂತ ಹೇಳಿದ್ರೆ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಇವತ್ತು ನಾನು ನಿಮ್ಗೆ ಒಂದು ಸುಲಭವಾಗಿ ಮನೆಯಲ್ಲೇ ಒಂದು ಸಿಂಪಲ್ ಅಂಡ್ ಕ್ವಿಕ್ ಅಂಡ್ ಈಸಿಯಾಗಿ ಮಾಡುವಂತಹ ಒಂದು ಮ್ಯಾಂಗೋ ಸಾಗೋ ಡೆಸರ್ಟ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಯಲ್ಲಿ ಒಂದು 3 ರಿಂದ 4 ಲೋಟದಷ್ಟು ನೀರು ತಗೊಳ್ಳಿ. ಅದಕ್ಕೆ ಒಂದು 3/4 ಕಪ್ ಅಷ್ಟು ತೊಳ್ಕೊಂಡಂತಹ ಸಾಬುದಾನವನ್ನು ಹಾಕೊಂಡು ಒಂದು 1/4 ಗಂಟೆ ಬೇಯಿಸ್ಕೊಳ್ಬೇಕು. ನೆನಪಿರ್ಲಿ, ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು. ನಂತರ ಇದು ಬೇಯ್ತಾ ಸಾಫ್ಟ್ ಆಗ್ತಾ ಬರ್ತದೆ. ಈ ತರ ಟ್ರಾನ್ಸ್ಪರೆಂಟ್ ಆಗಿ ಬಂದ ನಂತರ ಅದನ್ನು ನಾವು ಸೋಸ್ಕೊಳ್ಬೇಕು. ಈ ತರ ಒಂದು ಸೋಸ್ಕೊಳ್ಳುವಂತಹ ಸ್ಟ್ರೈನರ್ ತಗೊಂಡು ಸೋಸ್ಕೊಳ್ಳಿ. ಈಗ ಈ ಸಾಬುದಾನದ ಅಂಟು ಹೋಗ್ಲಿಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ತಗೊಂಡು ಅದಕ್ಕೆ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ 2-3 ಸತಿ ಇದೇ ರೀತಿ ಮಾಡಿ ಕೋಲ್ಡ್ ನೀರು ಹಾಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ಆಗ ನಮಗೆ ಸಾಬುದಾನ ಕಾಳಾಗಿ ಸಪರೇಟ್ ಆಗಿ ಬರ್ತದೆ. ನೋಡಿ, ಈ ತರ ಸಾಫ್ಟ್ ಆಗಿ ಜೆಲ್ಲಿ ತರ ಟೆಕ್ಸ್ಚರ್ ಬರ್ತದೆ. ನಂತರದ ತೆಗೆದು ಸಪರೇಟ್ ಆಗಿ ಇಟ್ಟು ಬಿಡಿ. ಇನ್ನು ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಳ್ಳಿಕ್ಕೆ 2 ಸಿಹಿಯಾದಂತಹ ಮಾವಿನ ಹಣ್ಣು ತಗೊಳ್ಳಿ. ಹುಳಿ ಇರಬಾರ್ದು ಮಾವಿನ ಹಣ್ಣು. ಸಿಹಿಯಾದ ಮಾವಿನ ಹಣ್ಣು ತಗೊಂಡು ಅದನ್ನು ಕಟ್ ಮಾಡಿ ಮಿಕ್ಸರ್ಗೆ ಹಾಕೊಳ್ಳಿ. ಹಾಗೆ ಒಂದು 1/2 ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಕಂಡೆನ್ಸ್ ಮಿಲ್ಕ್ ಇಲ್ಲಾದ್ರೂ ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಒಂದು 200 ml ಅಷ್ಟು ಕೋಕೋನಟ್ ಮಿಲ್ಕ್ ಹಾಕೊಂಡು ತೆಂಗಿನ ಹಾಲನ್ನು ಹಾಕೊಂಡು ಚೆನ್ನಾಗಿ ಸ್ಮೂತ್ ಆಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಒಂದು ಡೆಸರ್ಟ್ ಸರ್ವಿಂಗ್ ಬೌಲ್ ತಕೊಂಡು ಅದರಲ್ಲಿ ಕೆಳಗಿನ ಲೇಯರಲ್ಲಿ ರೆಡಿ ಮಾಡ್ಕೊಂಡಂತಹ ಸಾಬುದಾನವನ್ನು ಹಾಕೊಳ್ಳಿ. ನಂತರ ಅದರ ಮೇಲ್ಗಡೆ ಮ್ಯಾಂಗೋ ಮತ್ತೆ ಕೋಕೋನಟ್ ಇದು ಪ್ಯೂರಿ ಉಂಟಲ್ಲ ಅದನ್ನು ಹಾಕೊಳ್ಬೇಕು. ಮಿಡಲ್ ಲೇಯರ್ ಅಲ್ಲಿ ನಾವು ನೆನೆಸಿಟ್ಕೊಂಡಂತಹ ಸಬ್ಜಾ ಸೀಡ್ಸ್ ಒಂದು 2 ಸ್ಪೂನ್ ಅಷ್ಟು ಅದನ್ನು ಸಹ ಹಾಕೊಳ್ಬಹುದು. ನಂತರ ಮತ್ತೆ ಇನ್ನೊಂದು ಲೇಯರ್ ಅಲ್ಲಿ ಸಾಬುದಾನ ಮತ್ತೆ ಮ್ಯಾಂಗೋ ಪೂರಿಯನ್ನು ಹಾಕೊಳ್ಳಿ. ನಂತರ ಮೇಲ್ಗಡೆ ಲೇಯರ್ ಅಲ್ಲಿ ಸಣ್ಣ ಕಟ್ ಮಾಡಿದಂತಹ ಮ್ಯಾಂಗೋ ಪಿಕ್ಸ್ ಅನ್ನು ಹಾಕೊಂಡು ಅದರ ಮೇಲ್ಗಡೆ ನಿಮ್ಗೆ ಇಷ್ಟ ಇದ್ದಂತಹ ಡ್ರೈ ಫ್ರೂಟ್ಸ್ ಅನ್ನು ಹಾಕಿದ್ರೆ, ಇಲ್ಲಿ ನಾನು ಪಿಸ್ತಾ ಯೂಸ್ ಮಾಡ್ಕೊಳ್ತಾ ಇದ್ದೇನೆ, ಪಿಸ್ತಾವನ್ನು ಹಾಕಿ ಒಂದು ಗಾರ್ನಿಶ್ ಮಾಡ್ಕೊಂಡ್ರೆ ಒಂದು ಟೇಸ್ಟಿ ಆದಂತಹ ಯಮ್ಮಿ ಆದಂತಹ ಒಂದು ಮ್ಯಾಂಗೋ ಸಾಗೋ ಡೆಸರ್ಟ್ ರೆಡಿ ಆಗ್ತದೆ. ಈ ಡೆಸರ್ಟ್ ಸರ್ವ್ ಮಾಡೋ ಮೊದಲು ಅದನ್ನು ಫ್ರಿಜ್ ಅಲ್ಲಿ ಇಟ್ಕೊಂಡು ಚಿಲ್ ಮಾಡ್ಕೊಂಡು ಮತ್ತೆ ಸರ್ವ್ ಮಾಡಿ. ಟೇಸ್ಟ್ ಕೂಡ ಅಷ್ಟೇ ಡಿವೈನ್ ಆಗಿರ್ತದೆ. ನಿಮ್ಮ ಮನೆ ಯಾರ್ದು ಗೆಸ್ಟ್ ಬಂದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಏನಾದ್ರು ಡೆಸರ್ಟ್ ಮಾಡ್ಬೇಕಂದ್ರೆ ಇದೊಂದು ಒಂದು ಒಳ್ಳೆ ಆಪ್ಷನ್. ಹಾಗೆ ಒಂದ್ಸಲ ಮಾಡಿ ಕೊಟ್ರೆ ಎಲ್ಲರೂ ಮತ್ತೆ ಪದೇ ಕೇಳ್ತಾರೆ. ನೀವು ಕೂಡ ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.